ಇದು ನಮ್ಮ ದೇಶದ ವಿದ್ಯೆ ಅಲ್ಲ ಅಂತ ಅನ್ಸುತ್ತೆ. ಬಹುಶಃ ಅದರ ಅಂತರಾಳ ಒಂದೇ ಇರ್ಬೋದು, ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಏನು, ಎಲ್ಲಿಂದ ಶುರು ಆಯಿತು ಈ ಒಂದು ವಿದ್ಯೆ, ಅದ್ರ ಬಗ್ಗೆ ಮಾತಾಡ್ಬೋದು. ಡಾಕ್ಟರ್ ಮಿಕಾಹೊ ಸುಯಿ, ಜಾಪನೀಸ್ ಅವರು 1868ರಲ್ಲಿ ಅವರಿಂದ ರೀಡಿಸ್ಕವರ್ ಆಯಿತು. ಅದರ ಮುಂಚೆ ಇದು ಅಥರ್ವಣ ವೇದದಲ್ಲೂ ಇದೆ. ಮನುಷ್ಯ ಯಾವಾಗ ಭೂಮಿ ಮೇಲೆ ಬಂದ ಆಗಿಂದನೂ ಇದಿದೆ ಅಂತ. ಯಕ್ಷರರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಈ ಥರ ಹೇಳ್ತಾರೆ. ಇವರೆಲ್ಲ ಈ ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು ಇವರೆಲ್ಲ ಇದಾರ? ಖಂಡಿತ ಇದ್ದಾರೆ. ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಇದೆಯಲ್ಲ, ಅದರಲ್ಲಿ 15 ಜನ ಆರ್ಕ್ ಏಂಜಲ್ಸ್ ಬರ್ತಾರೆ, ಒಂದೊಂದು ವಿಚಾರಗಳಿಗೆ ಸಂಬಂಧಪಟ್ಟವರು. ಅಂದ್ರೆ ಈಗ ರಕ್ಷಣೆಗೆ ಒಬ್ರು ಆರ್ಕ್ ಏಂಜಲ್ ಮೈಕಲ್ ಬರ್ತಾರೆ. ಬೇರೆಯವ್ರ ಚಕ್ರಗಳು ಯಾವ್ದು ಹೆಲ್ತಿ ಆಗಿದೆ, ಯಾವ್ದು ಅನ್ಹೆಲ್ತಿ ಆಗಿದೆ ಹೇಳ್ಬೋದು. ಸೊ ನೀವು ಹೇಳ್ತಿರ್ಬೇಕಂದ್ರೆ ನನಗೆ ಒಂದು ಇನ್ಸಿಡೆಂಟ್ ನನ್ಗೆ ಬಂತು. ನನ್ನ ಮಗ ಓದ್ತಾ ಇದ್ದ, ಬೆಡ್ ಮೇಲೆ ಕೂತ್ಕೊಂಡು ನಾನು ಹೋಗಿ ಸುಮ್ಮನೆ ಅವ್ನ ತೊಡೆ ಮೇಲೆ ಮಲ್ಕೊಂಡೆ. ಅವ್ನು ನನ್ನ ತಲೆ ಮೇಲೆ ಹಿಂಗೆ ಕೈ ಆಡಿಸ್ತಾ ಇದ್ದ. ಅದು ಎಷ್ಟು ಒಂದು ಸುಖದ ಅನುಭವ ಅಂತಂದ್ರೆ, ನನಗೆ ಒಂದು ಎನರ್ಜಿ ಆಕ್ಟಿವೇಟ್ ಆಯಿತು. ಅಂದರೆ ಎದುರುಗಡೆ ಬಂದು ಕಾಣಿಸ್ತು. ಅದು ಹೇಗಂತಂದರೆ, ಈ ಅಡಿಕೆ ಹೂವಿಂದ ಅಲಂಕಾರ ಮಾಡಿ ಆಗ ನನಗೆ ಅದು ಪಂಜುರುಳಿ ದೈವ ಅಂತ ಗೊತ್ತಿರಲಿಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಡಾಕ್ಟರ್ ಸುರೇಖಾ ಕೆ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ಸುರೇಖಾ ಕೆ ಅವರೊಂದಿಗಿನ 2ನೇ ಎಪಿಸೋಡ್ ಇದು. ಇದಕ್ಕಿಂತ ಮುಂಚೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಆ ಎಪಿಸೋಡ್ ನೋಡಿಲ್ಲ, ಆ ಸಂಚಿಕೆ ಅಂದರೆ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಇದನ್ನು ನೋಡಿ ಅಂತ ನಾನು ನಿಮಗೆ ವಿನಂತಿಸ್ಕೊಳ್ತೀನಿ. ಯಾಕೆಂದರೆ ಡಾಕ್ಟರ್ ಸುರೇಖಾ ಕೆ ಅಂದರೆ ಯಾರು, ಎಲ್ಲಿಂದ ಬಂದರು, ಯಾಕೆ ಈ ಜಗತ್ತನ್ನು ಅವರು ಪ್ರವೇಶ ಮಾಡಿದ್ದಾರೆ, ಅಥವಾ ಈ ಜಗತ್ತು ಅವ್ರಿಗೆ ಯಾಕೆ ಕರೀತು, ರೇಖಿ ಅನ್ನೋ ಜಗತ್ತು, ಅಧ್ಯಾತ್ಮ ಜಗತ್ತು, ಅದೆಲ್ಲವನ್ನು ಕೂಡ ಅದರಲ್ಲಿ ವಿಸ್ತೃತವಾಗಿ ಮಾತಾಡಿದ್ವಿ. ಸೊ ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಈಗ ಈ ಒಂದು ಸಂಚಿಕೆಯಲ್ಲಿ ನಾನು ರೇಖಿ ಬಗ್ಗೆನೇ ಕೇಳ್ತಾ ಹೋಗ್ತೀನಿ. ಸೊ ಮೇಡಮ್, ಇದು ನಮ್ಮ ಗೊತ್ತಿಲ್ಲ ನನಗೆ, ಇದು ನಮ್ಮ ದೇಶದ ವಿದ್ಯೆ ಅಲ್ಲ ಅಂತ ಅನಿಸುತ್ತೆ. ಬಹುಶಃ ಅದರ ಅಂತರಾಳ ಒಂದೇ ಇರ್ಬೋದು, ಗೊತ್ತಿಲ್ಲ. ಆದರೆ ಇದು ಬೇರೆ ದೇಶದ ಒಂದು ರೇಖಿ ಅನ್ನುವಂಥ ರೇಖಿ, ಪ್ರಾಣಿಕ್ ಹೀಲಿಂಗ್ ಈ ಥರದ್ದೆಲ್ಲ ಕೇಳ್ತೀವಿ. ಇದು ಆ್ಯಕ್ಚುಲಿ ಏನು, ಎಲ್ಲಿಂದ ಶುರು ಆಯಿತು ಈ ಒಂದು ವಿದ್ಯೆ, ಅದ್ರ ಬಗ್ಗೆ ಮಾತಾಡ್ಬೋದು. ಆ್ಯಕ್ಚುಲಿ ಇದು ಡಾಕ್ಟರ್ ಮಿಕಾಹೊ ಸುಯಿ ಅಂತ ಜಾಪನೀಸ್ ಅವರು 1868ರಲ್ಲಿ ಅವರಿಂದ ರೀಡಿಸ್ಕವರ್ ಆಯಿತು. ಡಿಸ್ಕವರ್ ಅಂತ ಹೇಳಲಿಕ್ಕಾಗಲ್ಲ, ರೀಡಿಸ್ಕವರ್. ಅದರ ಮುಂಚೆ ಇದು ಅಥರ್ವಣ ವೇದದಲ್ಲೂ ಇದೆ. ಅಥರ್ವಣ ವೇದದಲ್ಲೂ ಬರುತ್ತೆ. ನನಗೇನು ಅನಿಸುತ್ತೆ ಅಂತ ಹೇಳಿದರೆ, ಮನುಷ್ಯ ಯಾವಾಗ ಭೂಮಿ ಮೇಲೆ ಬಂದನೋ ಆಗಿಂದನೂ ಇದಿದೆ ಅಂತ. ಅಂದರೆ ಇದು ಜಸ್ಟು ಕಾಸ್ಮಿಕ್ ಎನರ್ಜಿ ಕನೆಕ್ಷನ್ಸ್ ಬಗ್ಗೆ ಹೇಳೋದಷ್ಟೇ. ಈಗ ನಾವು ಜೀವಂತವಾಗಿ ಬದುಕಬೇಕಂತಂದರೆ ಕಾಸ್ಮಿಕ್ ಎನರ್ಜಿಯಿಂದನೇ, ನಾವು ಊಟದಿಂದ ಅಂದ್ಕೊಂಡಿರ್ತೀವಿ, ನಾವು ಗಾಳಿಯಿಂದ, ನೀರಿಂದ. ಹೌದು. ಆದರೆ ಖಂಡಿತ ಕಾಸ್ಮಿಕ್ ಎನರ್ಜಿ ಸರಿಯಾಗಿ ಸಪ್ಲೈ ಆಗಲಿಲ್ಲ ಅಂತಂದರೆ ಪ್ರಾಣ ಹೊರಟೋಗುತ್ತೆ. ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ, ನಮ್ಮ ಡೆತ್. ಯಾವಾಗ ಕಾಸ್ಮಿಕ್ ಎನರ್ಜಿ ಸ್ಟಾಪ್ ಆಗುತ್ತೋ ಆವಾಗ ನಮ್ಮ ಡೆತ್ ಬರುತ್ತೆ. ಊಟದಿಂದ ಬದುಕೋದಾಗಿದ್ದರೆ, ಊಟ, ನೀರಿರ್ಬೋದು, ಗಾಳಿ ಇರ್ಬೋದು, ಅದರಿಂದ ಬದುಕೋದಾಗಿದ್ದರೆ ತುಂಬ ರಿಚ್ ಇರೋರೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಬದುಕಿಬಿಟ್ಟಿರೋರು. ಹಾಗಲ್ಲ ಅಲ್ವಾ, ಪ್ರತಿಯೊಬ್ಬರಿಗೂ ಡೆತ್ ಬರುತ್ತೆ. ತಾಯಿಯ ಗರ್ಭದಿಂದ ಒಂದು ಮಗು ಆಚೆ ಬಂದ ತಕ್ಷಣ ಆ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಪ್ರಾಣಶಕ್ತಿ ಬಾಡಿಯಲ್ಲಿ ಹರಿಯುವಿಕೆ ಶುರು ಆಗುತ್ತೆ. ನಮಗೆ ಮೆರಿಡಿಯನ್ಸ್ ಅಂತ ಹೇಳ್ತೀವಿ. 7 ಮೆರಿಡಿಯನ್ಸ್ ಇದೆ ಬಾಡಿಯಲ್ಲಿ. ಆಮೇಲೆ 7 ಮೇಜರ್ ಚಕ್ರಗಳಿದೆ. ಮಧ್ಯಮ ಚಕ್ರಗಳು 122 ಇದೆ. 72,000 ಮೈಕ್ರೋ ಚಕ್ರಗಳಿದೆ. ನಾಡಿಗಳಲ್ವಾ ಅದು? ಹಾಂ, ಮೆರಿಡಿಯನ್ಸ್ ಅಂದರೆ ನಾಡಿಗಳು. ಆ ನಾಡಿಯಲ್ಲಿ ಮಧ್ಯ ಮಧ್ಯೆ ಪವರ್ ಪಾಯಿಂಟ್ಸ್ ಆಗಿರುತ್ತೆ ಚಕ್ರಗಳು. ಆ ಚಕ್ರಗಳ ಮೂಲಕನೇ ಅದು ಇಡೀ ಆರ್ಗನ್ಸ್ಗೆ ಕಾಸ್ಮಿಕ್ ಎನರ್ಜಿ ಸಪ್ಲೈ ಆಗೋದು. ಈಗ ನಮಗೆ ಎಲ್ಲಾದರೂ ಸಮಸ್ಯೆ, ಈಗ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದರೆ, ಮಣಿಪುರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರಕ್ಕೆ ಸರಿಯಾಗಿ ಕಾಸ್ಮಿಕ್ ಎನರ್ಜಿ ಸಪ್ಲೈ ಆಗ್ತಿಲ್ಲ ಅಂತ, ಅಲ್ಲಿ ಬ್ಲಾಕ್ ಆದಾಗ, ಚಕ್ರಗಳು ಬ್ಲಾಕ್ ಆದಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ. ರೇಖಿ ಏನು ಮಾಡುತ್ತೆ, ಇದಕ್ಕೂ ರೇಖೆಗೂ ಏನು ಸಂಬಂಧ ಅಂತ ಹೇಳಿದರೆ, ಈಗ ನಾವು ಅಂದರೆ ಈಗ 2 ಪ್ರಶ್ನೆಗಳು ಬರ್ತವೆ ನೀವು ಹೇಳ್ತಿರ್ಬೇಕಾದ್ರೆ. ಈಗ ನಾವು ಡೈಸೆಕ್ಟ್ ಮಾಡಿ ಮನುಷ್ಯನ ನೋಡಿದರೆ ಯಾವ ಚಕ್ರಗಳು ಕೂಡ ಕಾಣಿಸಲ್ಲ, ಯಾವ ನಾಡಿಗಳು, ನೀವು ಹೇಳುವಂಥ ನಾಡಿಗಳು ಕಾಣಲ್ಲ ಅಲ್ವಾ? ಹೌದು. ಸೊ ಹಾಗಾದರೆ ಎಲ್ಲಿರ್ತವೆ ಇವು? ಇದು ಆಧ್ಯಾತ್ಮದ ಪಾತಲ್ಲಿ ನಾವು ನೋಡಿರೋದಷ್ಟೇ.
ಕಂಡಿರೋದು. ಅದನ್ನು ನೀವು ಆ ಪಾತಿಗೆ ಹೋದಾಗ, ನಾವು ಆ ಡೀಪಾಗಿ ಹೋದಾಗ ಖಂಡಿತ ಕಾಣಿಸ್ಕೊಳ್ಳುತ್ತೆ. ಈಗ ಬೇರೆಯವ್ರ ಚಕ್ರಗಳು ಯಾವುದು ಹೆಲ್ತಿಯಾಗಿದೆ, ಯಾವುದು ಅನ್ಹೆಲ್ತಿಯಾಗಿದೆ ಹೇಳ್ಬೋದು, ಎಷ್ಟು ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು. ಹೌದಾ? ಹಾಂ, ನಂದು ಏನಾಗಿದೆ ಅಂತ ಹೇಳ್ಬೋದು. ಹಾಂ, ನಿಮ್ಮ ಚಕ್ರಗಳು, ಅಪ್ಪರ್ ಚಕ್ರಗಳೆಲ್ಲ ಚೆನ್ನಾಗಿದೆ, ಹೆಲ್ತಿಯಾಗಿದೆ. ಆದರೆ ಮಣಿಪುರದಿಂದ ತುಂಬ ಲೋ ಇದೆ. ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ತುಂಬ ಡೌನ್ ಆಗಿದೆ. ಓಕೆ, ಇದು ನಿಜ ಕೂಡ ಹೌದು. ಅಂದರೆ ನಾವು ಮುಂಚೆ ಕೂಡ ಮಾತಾಡಿದ್ವಿ, ನನಗೆ ಸ್ವಲ್ಪ ಡೈಜೆಷನ್ ಸಮಸ್ಯೆ ಇರೋದ್ರಿಂದ ಬಹುಶಃ ಅದು ಅದಕ್ಕೆ ಲಿಂಕ್ ಅಂತ ಅನಿಸುತ್ತಾ? ಹಾಂ, ಖಂಡಿತ. ಓಕೆ, ನಾಡಿಗಳು, ಚಕ್ರಗಳೆಲ್ಲ ಇದೆ. ಆ ನಾಡಿಗಳಲ್ಲಿ ಪವರ್ ಪಾಯಿಂಟ್ಸ್ ಬರ್ತವೆ, ಅದನ್ನೇ ನಾವು ಚಕ್ರಗಳು ಅಂತ ಹೇಳೋದು. ಅದು ಇಡೀ ಆರ್ಗನ್ಸ್ಗೆ ಕಾಸ್ಮಿಕ್ ಎನರ್ಜಿನ ಸಪ್ಲೈ ಮಾಡುತ್ತೆ. ರೇಖೆಯಲ್ಲಿ 26 ಪಾಯಿಂಟ್ಸ್ನ ನಾವು ಗುರುತಿಸ್ತೀವಿ, ಅಲ್ಲಿ ಹೀಲಿಂಗ್ ತೊಗೊಳ್ತೀವಿ. ಒಂದೊಂದು ಪಾಯಿಂಟಿಗೆ 3 ನಿಮಿಷ. ಯಾಕೆ ಹಸ್ತದಿಂದನೇ ತಗೋಬೇಕು ಅಂತ ಹೇಳಿದರೆ ಹೀಲಿಂಗ್, ಹಾಂ, ಹಸ್ತದಿಂದ ನಾವು ರೇಖೆ ತಗೊಳ್ತೀವಿ ನಮ್ಮ ಎಲ್ಲ ಆರ್ಗನ್ಸಿಗೂ. ಅಂದರೆ 26 ಪಾಯಿಂಟ್ಸು, ಅದು ಇಡೀ ಶರೀರಕ್ಕೆ ಕಾಸ್ಮಿಕ್ ಎನರ್ಜಿ ಒದಗೋ ಹಾಗೆ ಆ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಿದ್ದಾರೆ. ಆ 26 ಪಾಯಿಂಟ್ಸಿಗೆ ತೊಗೊಂಡ್ರೆ ಇಡೀ ದೇಹಕ್ಕೆ ಕಾಸ್ಮಿಕ್ ಎನರ್ಜಿ ಸಪ್ಲೈ ಆದ ಹಾಗೇ. ಅದಕ್ಕೆ ನಾವು 3 ನಿಮಿಷ ಹೀಲಿಂಗ್ ತೊಗೊಳ್ತೀವಿ. ನೀವು ಕಾಸ್ಮಿಕ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಅಂದರೆ ರೇಖೆ ಬಗ್ಗೆ ಮಾತಾಡ್ತೀರಿ ಬೇಸಿಕಲಿ. ಹಾಂ, ಈಗ ನೋಡಿ, ಆ ಥರ ನಾವು 26 ಪಾಯಿಂಟ್ಸಿಗೆ ಏನು ಹೀಲಿಂಗ್ ತೊಗೊಳ್ತೀವೋ ಅದು ಕೈಯಿಂದ ತೊಗೊಳ್ತೀವಿ. ಕೈಯಿಂದನೇ ನೋಡಿ, ಹಸ್ತದಲ್ಲಿ ಹೆಚ್ಚು ಎನರ್ಜಿ ಬರುತ್ತೆ. ಇಡೀ ದೇಹಕ್ಕೆ ಕಾಸ್ಮಿಕ್ ಎನರ್ಜಿ ಸಪ್ಲೈ ಆಗ್ಬೋದು, ಆದರೆ ಹಸ್ತದಲ್ಲಿ ಹೆಚ್ಚು ಎನರ್ಜಿ ಫೀಲ್ ಆಗುತ್ತೆ. ಈಗ ಉದಾಹರಣೆ, ಯಾರೋ ನಾವು ತುಂಬ ದುಃಖದಲ್ಲಿರ್ತೀವಿ ಅಂತ ಅಂದ್ಕೊಳ್ಳಿ, ಯಾರೋ ಬಂದು ನಮಗೆ ಸಾಂತ್ವನ ಹೇಳ್ತಾರೆ. ಅವರ ಕೈಯಿಂದ ಬೆನ್ನಿಗೆ ಟಚ್ ಮಾಡಿ ಆರಾಮಾಗಿರು, ತಲೆ ಕೆಡಿಸ್ಕೋಬೇಡ, ತಲೆ ಮೇಲೋ ಅಥವಾ ಬೆನ್ನ ಮೇಲೋ, ಹೇಗೋ ಹಾಗೆ ಹೇಳುವಾಗ ಹಾಯ್ ಅನಿಸುತ್ತೆ, ನಮಗೆ ಹಗುರ ಆಗುತ್ತೆ. ಅದೇ ಅವ್ರ ಒಳಗಡೆ ಅಂದರೆ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು, ಅಂದರೆ ಇವ್ರಿಗೆ ಹೀಗೆ ಆಗಬೇಕಿತ್ತು ಅಂತ ಹಂಗೆ ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಮಾತಿಗೆ ತುಂಬ ನೈಸಾಗಿ ಮಾತಾಡ್ತಾರೆ, ಯಾಕೆ ದುಃಖ ಪಡ್ತೀರಾ, ಬಿಡಿ, ಸಮಾಧಾನವಾಗಿರಿ ಅಂತ. ಅವ್ರು ಏನೇ ಸಾಂತ್ವನದ ಮಾತಾಡಿದ್ರು ಅವ್ರ ಒಳಗಡೆ ಎನರ್ಜಿ ಸೆನ್ಸ್ ಆಗುತ್ತೆ. ನಮಗೆ ಕೈ ಎತ್ತಿ ಒಗೆದು ಬಿಡೋಣ ಅಂತ ಅನಿಸುತ್ತೆ, ಫೀಲ್ ಆಗುತ್ತಲ್ಲ, ಕಾಮನಾಗಿ ಎಲ್ರಿಗೂ ಆಗಿರುತ್ತೆ. ಸೊ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಒಂದು ಇನ್ಸಿಡೆಂಟ್ ನೆನಪು ಬಂತು. ನಾನು ಅಂದರೆ ನನ್ನ ಮಗ ಓದ್ತಾ ಇದ್ದ, ಬೆಡ್ ಮೇಲೆ ಕೂತ್ಕೊಂಡು, ನಾನು ಹೋಗಿ ಸುಮ್ಮನೆ ಅವ್ನ ತೊಡೆ ಮೇಲೆ ಮಲ್ಕೊಂಡೆ. ಅವ್ನು ನನ್ನ ತಲೆ ಮೇಲೆ ಹಿಂಗೆ ಕೈ ಆಡಿಸ್ತಾ ಇದ್ದ. ಅದು ಎಷ್ಟು ಒಂದು ಸುಖದ ಅನುಭವ ಅಂತಂದರೆ, ಓಕೆ, ನಿದ್ದೆ ಬರುತ್ತೆ ನಿಮ್ಗೆ ಅಷ್ಟು, ಅಂದರೆ ಅವ್ನ ತಲೆ ಮೇಲೆ ಸುಮ್ಮನೆ ಹಿಂಗೆ ಕೈ ಆಡಿಸಿದ್ರೆ. ಆಮೇಲೆ ನನ್ನ ವೈಫ್ ಕೂಡ ಹಂಗೆ ಮಾಡ್ತಾಳೆ. ಹೊಟ್ಟೆ ನೋವು ಇದ್ದರೆ, ಚಿಕ್ಕವನಿದ್ದಾಗೂ ಕೂಡ ಎಲ್ಲ ಮಕ್ಕಳು ಹೀಗೆ ಅದ್ರ ಹೊಟ್ಟೆ ಮೇಲೆ ಕೈ ಆಡಿಸು ಅಂತ, ತಲೆನೋವು ಇದ್ರೆ ಅಂದರೆ ಅವನ ಕೈಯಿಂದ ನಮಗೆ ನೋವು ನಿವಾರಣೆ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಎಲ್ಲರಿಗೂ ಆ ಶಕ್ತಿ ಇರುತ್ತೆ. ಈಗ ರೇಖೆ ಕಲ್ತಾದ್ಮೇಲೆ ಆ ಶಕ್ತಿ ಕೈಯಲ್ಲಿ ಫ್ಲೋ ಆಗುತ್ತೆ ಅಂತ ಅಲ್ಲ, ಹುಟ್ಟುತ್ತಾನೆ ಅದು ಬಂದಿರುತ್ತೆ ನಮಗೆ. ಆದರೆ ನಾವು ಬೆಳೀತಾ ನೆಗೆಟಿವ್ ಥಿಂಕಿಂಗಿಂದ ಅಥವಾ ನೆಗೆಟಿವ್ ದೃಶ್ಯಗಳನ್ನು ನೋಡೋದ್ರಿಂದ ಅಥವಾ ಸ್ಯಾಡ್ ಫೀಲಿಂಗಿಂದ, ಕೋಪದಿಂದ, ಇದೆಲ್ಲದರಿಂದನೂ ಚಕ್ರಗಳನ್ನು ಬ್ಲಾಕ್ ಮಾಡ್ಕೊಂಡಿರ್ತೀವಿ. ಆವಾಗ ಕಾಸ್ಮಿಕ್ ಎನರ್ಜಿ ಸರಾಗವಾಗಿ ಹರಿಯಲ್ಲ. ಆಗ ಅಲ್ಲಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಆಗ ದೀಕ್ಷೆ ಮೂಲಕ ನಾವು ಕ್ಲೆನ್ಸ್ ಮಾಡ್ತೀವಿ. ಇಲ್ಲಿ ಏನಂತಂದರೆ, ರೇಖೆಯಲ್ಲಿ ದೀಕ್ಷೆಗಳು ಕೊಟ್ಟಾಗ ಚಕ್ರಗಳೆಲ್ಲ ಕ್ಲಿಯರ್ ಆಗುತ್ತೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆವಾಗ ಸರಾಗವಾಗಿ ಅದು ಕಾಸ್ಮಿಕ್ ಎನರ್ಜಿ ಹರಿಯೋಕ್ಕೆ ಶುರು ಆಗುತ್ತೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ಹಾಗೇ ಮೇಂಟೈನ್ ಆಗ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಬಿಟ್ಬಿಟ್ರೆ ಮತ್ತೆ ಅದು ನೆಗೆಟಿವ್ ತುಂಬಿಕೊಳ್ತಾ ಹೋಗುತ್ತೆ. ದೀಕ್ಷೆ ಪವರ್ ಹಾಗೇ ಇರುತ್ತೆ. ಯಾವಾಗ ಅವ್ರು ಸ್ಟಾರ್ಟ್ ಮಾಡ್ತಾರೋ ಆವಾಗ ಮತ್ತೆ ಅದು ಏನು ದೀಕ್ಷೆ ಅಂದರೆ ಏನು ಕೊಡ್ತೀರಾ ಆ್ಯಕ್ಚುಲಿ? ಪ್ರೊಸೀಜರ್ ಅದು. ಅದರ ಮೂಲಕ ಅವರ ಎಲ್ಲ ಚಕ್ರಗಳು ಕ್ಲಿಯರ್ ಆಗುತ್ತೆ. ಆಮೇಲೆ ಅವರ ಆರಾದಲ್ಲಿ ಇರುವಂಥ ನೆಗೆಟಿವ್ಸ್ ಎಲ್ಲ ಹೀಲ್ ಆಗುತ್ತೆ. ಒಟ್ಟಲ್ಲಿ ಟೋಟಲ್ ಆಗಿ ಹೇಳಬೇಕಂತಂದರೆ ಎಲ್ಲ ಗಲೀಜು ರಿಲೀಸ್ ಆಗುತ್ತೆ. ಅದು ನೆಗೆಟಿವ್ ಎನರ್ಜಿ ಇರ್ಬೋದು, ಸ್ಯಾಡ್ ಫೀಲಿಂಗ್ ಇರ್ಬೋದು, ಅಥವಾ ಪಾಸ್ಟ್ ಲೈಫ್ದೇನಾದರೂ ಬ್ಲಾಕೇಜಸ್ ಇರ್ಬೋದು, ಅಥವಾ ಚಿಕ್ಕ ವಯಸ್ಸಿನ ಅಬ್ಯೂಸಸ್ ಇರ್ಬೋದು, ಆ ನೆನಪು ಇರ್ಬೋದು, ಅಬ್ಯೂಸಸ್ದು ರೆಕಾರ್ಡ್ ಇರ್ಬೋದು, ಅಂಥವೆಲ್ಲ ಹೀಲ್ ಆಗುತ್ತೆ. ಓಕೆ, ಈ ಥರ ನೀವು ಹೀಲ್ ಮಾಡಬೇಕಾದ್ರೆ ನಾನು ಒಂದು ಕಡೆ ಓದಿದ ನೆನಪಿದೆ, ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಅಂತ ಹೇಳಿ. ಹಾಂ, ಅದು ನಿಜನಾ? ಅದು ಒಳ್ಳೆ ಪ್ರಶ್ನೆ. ಇದು ತುಂಬ ಜನರಿಗೆ ಇದೆ. ರೇಖೆ ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಅವರ ನೆಗೆಟಿವ್ ನಮಗೆ ಬಂದುಬಿಡುತ್ತೆ ಅಂತ, ಅಥವಾ ನಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ಸು ಮಾಡಿರ್ತಾರೆ. ಅವ್ರು ಏನೋ ಒಂದು ವರ ಕೊಟ್ಟಾಗ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ನನ್ನ ಶಕ್ತಿ ಈಗ ಖಾಲಿ ಆಗಿದೆ, ಮತ್ತೆ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಅವ್ರು ಹೋದ್ರು ಅನ್ನೋದು ಕೂಡ ಓದಿದ್ದೀವಿ ನಾವು. ಹೌದು, ಅದು ಖಂಡಿತ ಸತ್ಯ. ಅದು ನಾವು ಪ್ರಾಕ್ಟೀಸಲ್ಲಿ ಇರಲೇಬೇಕಾಗತ್ತೆ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ತೀವಿ? ಹೌದು. ಆಮೇಲೆ ಇನ್ನೊಂದು, ಯಾರಿಗೆ ನಾವು ಹೀಲಿಂಗ್ ಕಳಿಸ್ತೀವೋ ಅವರ ಸ್ಯಾಡ್ ಫೀಲಿಂಗು ಅಥವಾ ಅವರ ಟಾಕ್ಸಿನ್ಸು ಅಥವಾ ಆ ನೆಗೆಟಿವಿಟಿ ಹೆಚ್ಚಿದ್ದರೆ ನಮ್ಮ ಕೆಪ್ಯಾಸಿಟಿ, ನಮ್ಮದೇನು ಪಾಸಿಟಿವ್ ಕೆಪ್ಯಾಸಿಟಿ ಇರುತ್ತಲ್ಲ
ಅಂದರೆ ಆ ನೆಗೆಟಿವ್ನ ಇದರಿಂದ ಓವರ್ಕಮ್ ಮಾಡೋಕ್ಕಾಗಿಲ್ಲ ಅಂತನ್ನುವಾಗ ನಾವು ಡ್ರೈನ್ ಆಗ್ತೀವಿ. ಹಾಂ, ನಮ್ಮ ಎನರ್ಜಿ ಹೆಚ್ಚಿದೆ ಅಂತ ಹೇಳಿದರೆ ಡೆಫಿನೆಟ್ ಅದನ್ನು ಓವರ್ಕಮ್ ಮಾಡ್ಬೋದು, ಏನೂ ಆಗಲ್ಲ. ಆದರೆ ಇನ್ನೊಂದೇನೆಂದರೆ ಇನ್ನೊಬ್ಬರಿಗೆ ನಾವು ಹೀಲಿಂಗ್ ಕೊಟ್ಟಾಗ ಅವರ ನೆಗೆಟಿವ್ ನಮಗೆ ಬಂದುಬಿಡುತ್ತೆ ಅನ್ನೋದು ಸುಳ್ಳು. ಈಗ ನಮ್ಮ ಕೆಪಾಸಿಟಿ ನಾವು ನೋಡ್ಬೇಕು. ಇನ್ನೊಬ್ರಿಗೆ ಕೊಡ್ತಿದ್ದೀವಿ ಅಂತ ಅನ್ನುವಾಗ ಡ್ರೈನ್ ಆಗ್ತಾ ಇದೀವಿ ಅಂತಂದ್ರೆ ಸ್ಟಾಪ್ ಮಾಡ್ಬೇಕು ನಾವು. ಅಷ್ಟು ಕೆಪಾಸಿಟಿ ನಮಗಿಲ್ಲ, ಅಷ್ಟು ನಾವು ಪ್ರಾಕ್ಟೀಸಲ್ಲಿ ಇಲ್ಲ ಅಂತ ಅರ್ಥ ಆಗುತ್ತೆ. ಇನ್ನೊಬ್ಬರಿಂದ ನೆಗೆಟಿವ್ ಬರೋದು ಅನ್ನೋದು ಸುಳ್ಳು. ಈಗ ನಾವು ಇನ್ನೊಬ್ಬರಿಗೆ ಹೀಲಿಂಗ್ ಕೊಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅವರಿಗೆ ತಲೆನೋವ್ತಾ ಇರುತ್ತೆ. ನಾವು ಅವರಿಗೆ ಹೀಲಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಅದು ಸೆನ್ಸ್ ಆಗುತ್ತೆ ಅವ್ರಿಗೆ ತಲೆನೋವ್ತಿದೆ ಅಂತ ಹೇಳಿ. ಆದರೆ ನಮಗೆ ಬಂದುಬಿಡಲ್ಲ ಅದು. ಅಂದರೆ ಯಾಕೆ ಹಾಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಮ್ಮ ಆರ ಅವರ ಆರ ಟಚ್ ಆಗಿರುತ್ತೆ. ಅವಾಗ ಅವ್ರಿಗೆ ಏನಾಗ್ತಾ ಇದೆಯೋ ಅದು ನಂಗೆ ಗೊತ್ತಾಗ್ತಾ ಇರುತ್ತೆ ಅಷ್ಟೇ. ಮತ್ತು ನಾನು ಹೀಲಿಂಗ್ ಸ್ಟಾಪ್ ಮಾಡಿ ದೂರ ಬಂದ ತಕ್ಷಣ ಅದು ನನಗಿರಲ್ಲ. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಆ ಕ್ಷಣದಲ್ಲಿ ಏನು ಫೀಲ್ ಮಾಡ್ತಾರೋ ಅದನ್ನು ಅವರಿಂದ ನಮಗೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಚಾನ್ಸೇ ಇಲ್ಲ. ಇದು ಹೇಗೆ ಅಂತಂದರೆ, ನಾವು ಅವರಿಗೆ ಎನರ್ಜಿ ಕೊಡೋದಲ್ಲ. ಆ್ಯಕ್ಚುಲಿ ರೇಖೆಯಲ್ಲಿ ನಾವು ಮಾಧ್ಯಮ ಅಷ್ಟೇ, ಒಂದು ಪೈಪ್. ಬ್ರಹ್ಮಾಂಡದಿಂದ ನಾವು ನಮ್ಮ ಪೈಪ್ ಮೂಲಕ ಎನರ್ಜಿ ತೊಗೊಂಡು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉಳಿಸ್ಕೊಳ್ತೀವಿ. ಅವರಿಗೆ ಎಷ್ಟು ಬೇಕೋ ಅಷ್ಟು ಫ್ಲೋ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ಕಟ್ ಆಗುತ್ತೆ. ಆ ಇಂಟೆಲಿಜೆನ್ಸು ರೇಖೆಗಿದೆ. ನಾವೇನು ಮಾಡಬೇಕಾಗಿಲ್ಲ, ಜಸ್ಟು ಅದೇನು ಟೆಕ್ನಿಕ್ ಇದೆಯೋ ಅದನ್ನು ಮಾಡಬೇಕಷ್ಟೆ. ನಮ್ಮದೇನು ಎನರ್ಜಿ ಡ್ರೈನ್ ಆಗಲ್ಲ, ಸುಳ್ಳದು. ಯಾವ ಥರದ್ದು ವ್ಯಕ್ತಿಗಳು ಬರ್ತಾರೆ, ಏನು ಸಮಸ್ಯೆಗಳನ್ನ ಹೊತ್ತು ಬರ್ತಾರೆ ನಿಮ್ಮ ಹತ್ರ? ಎಲ್ಲ ರೀತಿಯ ಸಮಸ್ಯೆಗಳು ಇರೋರು ಬರ್ತಾರೆ. ಆರೋಗ್ಯ ಸಮಸ್ಯೆ, ಮಾನಸಿಕವಾಗಿ, ದೈಹಿಕವಾಗಿ, ಮತ್ತು ಕೆಲವು ಡಿಪ್ರೆಷನ್ ಪೇಷಂಟ್ಸ್ ಬರ್ಬೋದು. ಆಮೇಲೆ ಅಂದರೆ ಸುಸೈಡ್ ಮಾಡ್ಕೊಳ್ಳೋದು, ಆ ಥರ ಕೇಸಸ್ಸು ನಾನು ನೋಡಿದ್ದೀನಿ. ಆಮೇಲೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರುತ್ತಲ್ಲ ಆ ಥರ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಆಗಿರೋರು. ನಮಗೆ ಹೇಗಂತಂದರೆ, ನಾವು ಅದೇನಾಗಿದೆ ಅಂತ ನೋಡಲ್ಲ. ಜಸ್ಟ್ ನಾವೇನು ಆ ಪ್ರೊಸೀಜರ್ ಇದೆಯೋ ದೀಕ್ಷೆ ಕೊಡುವಾಗ ತಂತಾನಾಗಿ ಅದು ಗಲೀಜೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ರೀತಿದು, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಎನರ್ಜಿಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಎಲ್ಲ ರೀತಿಯದ್ದು ಹೀಲ್ ಆಗುತ್ತೆ. ಕೆಲವು ತುಂಬ ಸಾಲಿಡ್ ಆಗಿದ್ದರೆ ಅದು ಒಂದು 2-3 ದೀಕ್ಷೆವರೆಗೂ ಟೈಮ್ ತಗೊಳುತ್ತೆ. ಆಮೇಲೆ ಅವರು ಪ್ರಾಕ್ಟೀಸಲ್ಲಿ ಇರಬೇಕು. 2-3 ದೀಕ್ಷೆ ಅಂದರೆ ಎಷ್ಟು ದಿನ? ಅದು ಫಸ್ಟ್ ಲೆವೆಲ್ ಮಾಡಿದ ಮೇಲೆ 21 ಡೇಸ್ ಆದಮೇಲೆ 2ನೇ ದೀಕ್ಷೆ ಇರುತ್ತೆ. ಅದಾದಮೇಲೆ ಮತ್ತೆ 3ನೇ ದೀಕ್ಷೆ ಇರುತ್ತೆ. ನಾನು ಸಾಮಾನ್ಯವಾಗಿ ಸೆಕೆಂಡ್ ಲೆವೆಲ್ ಹೇಳ್ಕೊಟ್ಟಾದಮೇಲೆ 3-4 ತಿಂಗಳು ಗ್ಯಾಪ್ ಕೊಟ್ಟು 3ನೇ ಲೆವೆಲ್ ಹೇಳ್ಕೊಡ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಬರಬೇಕು. ಆ ಫ್ರೀಕ್ವೆನ್ಸಿಗೆ ಅವ್ರು ಕನೆಕ್ಟ್ ಆಗಬೇಕಂತಂದರೆ ಪ್ರಾಕ್ಟೀಸ್ ಮಾಡಿ ಬರಬೇಕು. ಆಮೇಲೆ ನಮ್ಮ ನೋಡಿ, ರೇಖೆಯಲ್ಲಿ ಮಿರಾಕಲ್ಲಾಗಿ ಖಂಡಿತ ಕೆಲವು ಇನ್ಸಿಡೆಂಟ್ಸ್ ನಡೆಯುತ್ತೆ, ಹೀಲ್ ಆಗಿಬಿಡುತ್ತೆ. ಉದಾಹರಣೆಗೆ? ಹಾಂ, ಒಂದು ಚಿಕ್ಕ ಕೇಸ್ ಬಗ್ಗೆ ನಾನು ಹೇಳ್ತೀನಿ. ನನ್ನ ಮಗಂದೆ, ಅವನು ಸೈಕಲ್ಲು ಹೊಡಿತಿರುವಾಗ ಚರಂಡಿಲಿ ಹೋಗಿ ಬಿದ್ದುಬಿಟ್ಟಿದ್ದ. ಮುಂದ್ಗಡೆ ಹಲ್ಲು ಒಂದು ಡ್ಯಾಮೇಜ್ ಆಗಿಬಿಟ್ಟಿತ್ತು, ಅಲ್ಗಾಡೋಕ್ಕೆ ಶುರುವಾಯಿತು. ಮತ್ತು ನನ್ನ ಫ್ಯಾಮಿಲಿಗೆ ಕ್ಲೋಸ್ ಇರುವಂಥ ಡೆಂಟಿಸ್ಟ್ ಹತ್ರನೇ ಹೋಗಿದೆ. ಅವ್ರ ಹತ್ರ ಹೋಗಿ ತೋರಿಸುವಾಗ ಅವರು ಹೇಳಿದರು, ಚೆಕ್ ಮಾಡಿ ಹೇಳಿದರು, ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಪ್ಪು ಬಂದುಬಿಡುತ್ತೆ, ಇದು ಕಪ್ಪಾಗುತ್ತೆ, ಇನ್ನೊಂದು 2 ಮಂತ್ಸಲ್ಲಂತೂ ಕಪ್ಪಾಗಿಬಿಡುತ್ತೆ, ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳಿದರು. ನನಗೆ ಫ್ರಂಟ್ ಹಲ್ಲಲ್ವಾ, ಅದು ತುಂಬ ನೋವಾಯಿತು. ನಾನು ಅಂದ್ಕೊಂಡೆ ಸ್ವಲ್ಪ ರೇಖೆಯಲ್ಲಿ ಟ್ರೈ ಮಾಡೋಣ. ಆಮೇಲೆ ಬೇಕಿದ್ರೆ ಅವರಿಗೆ ಹೇಳಿದೆ, ನನ್ನ ಡಾಕ್ಟ್ರಿಗೆ, ಅವ್ರಿಗೆ ಗೊತ್ತು ನಾನು ರೇಖೆ ಮಾಡ್ತಿರೋದೆಲ್ಲ. ನಾನು ರೇಖೆಯಲ್ಲಿ ಟ್ರೈ ಮಾಡ್ತೀನಿ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಬರ್ತೀನಿ ಅಂತ ಹೇಳಿದ್ದೆ. ನಾನು 1 ವೀಕ್ ಕಂಟಿನ್ಯೂಸ್ ಆಗಿ ಹೀಲಿಂಗ್ ಮಾಡಿದೆ. 2 ತಿಂಗಳಾಯಿತು, ಕಪ್ಪು ಬರಲಿಲ್ಲ. ಮತ್ತು ಒಂದು 6 ತಿಂಗಳವರೆಗೂ ಕಾದೆ. ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ನಾನು ಏನು ಕಪ್ಪು ಬಂದಿಲ್ಲ, ನಾನು ಕರ್ಕೊಂಡು ಬರ್ತೀನಿ, ಇನ್ನೊಂದು ಸರಿ ನೀವು ಸ್ಕ್ಯಾನ್ ಮಾಡಿ ಅಂತ ಹೇಳಿ. ಫಸ್ಟು ಸ್ಕ್ಯಾನ್ ಮಾಡಿದ ರಿಪೋರ್ಟು ಇದೆ ನನ್ನ ಹತ್ರ. 2ನೇ ಸರಿ ಸ್ಕ್ಯಾನ್ ಮಾಡಿ ನೋಡಿದರು. ಫಸ್ಟ್ ಏನು ಡ್ಯಾಮೇಜ್ ಆಗಿತ್ತು ಅವ್ರು ಹೇಳಿದರು, ಖಂಡಿತ ಸಾಧ್ಯ ಇಲ್ಲ, ಇದು ಫುಲ್ ಡ್ಯಾಮೇಜ್ ಆಗಿದೆ ನೋಡಿ ಅಂತ ಹೇಳ್ಬಿಟ್ಟು ನಂಗೆ ತೋರಿಸಿದ್ರು ಆ ಡ್ಯಾಮೇಜ್ ಆಗಿರೋದೆಲ್ಲ. ಮತ್ತು ಸೆಕೆಂಡ್ ಟೈಮ್ ನಾನು ಕರ್ಕೊಂಡು ಹೋದಾಗ ಅವರು ತುಂಬ ಆಶ್ಚರ್ಯಪಟ್ಟರು. ಮತ್ತು ಅವರು ರೇಖೆಗೆಲ್ಲ ಬರ್ತೀನಿ, ನಾನು ಕಲಿತೀನಿ ಅಂತೆಲ್ಲ ಹೇಳಿದರು. ಏನು ಮಾಡಿದ್ರು ನೀವು ಆ್ಯಕ್ಚುಲಿ? ಏನಿಲ್ಲ, ಹೀಲಿಂಗ್ ಇದೆ, ಅದು ಟೆಕ್ನಿಕ್, ಜಸ್ಟ್ ಹೀಲಿಂಗ್ ಕೊಡೋದಷ್ಟೆ. ಓಕೆ. ಬೇರೆಯವ್ರ ಕೇಸ್ ಯಾವುದಾದ್ರೂ ಇದೆಯಾ? ಅಂದರೆ ಉದಾಹರಣೆಗೆ ತುಂಬ ಗಂಭೀರವಾದ ಸಮಸ್ಯೆಗಳು, ಕಾಯಿಲೆಗಳು, ಟ್ರಾಮಾಗಳು, ಸೂಸೈಡಲ್ಲು, ಈ ಥರದ್ದು ಯಾವುದಾದ್ರೂ ಹೊರಗಡೆ ಬಂದಿರುವಂಥದ್ದು, ಆ ಥರದ್ದು ಏನಾದರೂ? ಡೆಫಿನೆಟ್ಟು. ಈ ಸುಸೈಡ್ ಅಟೆಂಪ್ಟ್ ಮಾಡ್ತಿರೋರಿಗೆಲ್ಲ ನಾನು ಹೀಲಿಂಗ್ ಕಳಿಸಿದ್ದೀನಿ. ಅವ್ರ ಬ್ಯಾಕ್ ಹಾರ್ಟಿಗೆ ಮತ್ತು ತಲೆಗೆ ಎಲ್ಲ ಹೆಚ್ಚು ಕೊಡಬೇಕು. ಹಾರ್ಟಿಗೆ ಅಂದರೆ ಹಾರ್ಟ್ಗೆ ಕಳಿಸೋದು ನಾವು ಎನರ್ಜಿ, ಅಂದರೆ ದೂರದಿಂದ ಡಿಸ್ಟೆಂಟ್ ಹೀಲಿಂಗ್ ಮಾಡೋದಲ್ಲ. ಈಗ ಸಾಮಾನ್ಯವಾಗಿ ತುಂಬ ಟೆನ್ಷನಿಂದನೇ ಹಾಗೆಲ್ಲ ಆಗೋದು, ಯೋಚನೆಗಳು ಬರೋದು. ನಮಗೆ ಹಾರ್ಟಿಗೆ ಎನರ್ಜಿ ಬೇಕಾಗುತ್ತೆ, ಆಮೇಲೆ ತಲೆಗೆ, ಆಮೇಲೆ ಸಾಮಾನ್ಯವಾಗಿ ಡಿಪ್ರೆಷನ್ ಎಲ್ಲ ಇರೋರಿಗೆ ತೊಡೆ ಮತ್ತು
ಮಂಡಿ ಮೂಲಾಧಾರಕ್ಕೆ ಕೊಡ್ತೀವಿ. ಆ ಥರ ನಾನು ಹೀಲಿಂಗ್ ಎಲ್ಲ ಕಳಿಸುವಾಗ ಅವರು ಮತ್ತು ಅದ್ರ ಜೊತೆಗೆ ಕೌನ್ಸಿಲಿಂಗ್ 2ರಿಂದನೂ ಅವರು ಬಂದಿದ್ದಾರೆ. ಒಬ್ಬೊಬ್ಬರಲ್ಲ, ಸುಮಾರು ಜನ ಇದ್ದಾರೆ ಆ ಥರ. ಈಗ ತುಂಬ ಸಂತೋಷವಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಒಂದು ತಿಂಗಳಾದರೂ ಅವ್ರಿಗೆ ಬೇಕಾಗತ್ತೆ ಕೌನ್ಸಿಲಿಂಗು, ಅದ್ರ ಜೊತೆಗೆ ಹೀಲಿಂಗು ಕೂಡ. ಚಿಕ್ಕ ಪುಟ್ಟ ಡಿಪ್ರೆಷನ್ ಅಂತಂದರೆ ಬೇಗ ಬಂದುಬಿಡ್ತಾರೆ ಆಚೆ. ಕೌನ್ಸಿಲಿಂಗ್ ಅಂದರೆ ಈಗ ನಾರ್ಮಲ್ ಕೌನ್ಸಿಲರ್ಸ್ ಮಾಡ್ತಾರಲ್ಲ ಅದೇ ಥರ ಕೌನ್ಸಿಲಿಂಗ್ ಅಥವಾ ಬೇರೆ? ನಾನು ಆ ಥರ ಟೆಕ್ನಿಕ್ ಕಲಿತು ಕೌನ್ಸಿಲಿಂಗ್ ಮಾಡೋದು ಹೇಗೆ ಅಂತ ಕಲಿತು ಮಾಡಿದ್ದಲ್ಲ. ನನ್ನ ಹಾರ್ಟ್ಲಿ ಅವ್ರಿಗೆ ಮಾಡ್ತಾ ಹೋಗ್ತೀನಿ. ಮನಸ್ಸಿಂದ ಮನಸ್ಸಿಂದ ನನಗೇನು ಗೈಡೆನ್ಸ್ ಬರುತ್ತೋ ಅದನ್ನು ನಾನು ಆ ಮೂಲಕನೇ ಹೋಗೋದು. ನಾನು ಆ ಗೈಡೆನ್ಸಿಂದನೇ ಅವ್ರನ್ನ ಹ್ಯಾಂಡಲ್ ಮಾಡೋದು. ಇದು ಆಚೆ ಕಡೆ ಏನು ಕಾಣುತ್ತೋ ಆ ಕೌನ್ಸಿಲಿಂಗು ನಮ್ಮ ಮಾತುಗಳು ಅಷ್ಟೇ ಅಲ್ಲ, ಅದ್ರ ಹಿಂದೆ ಬೇಕಾದಷ್ಟು. ಈಗ ನೋಡಿ, ನಾನು ಒಬ್ಬರಿಗೆ ನಾನು ಹೀಲಿಂಗ್ ಕಳಿಸ್ತೀನಿ ಅಂತ ಹೇಳಿದ್ರೆ ನನಗೆ ಸಪೋರ್ಟ್ ಮಾಡಿರುವಂಥ ಉನ್ನತ ಎನರ್ಜಿಗಳು ಏನಿರ್ತಾರೋ, ದೇವತೆಗಳಿರ್ಬೋದು, ಏಂಜಲ್ಸ್ ಇರ್ಬೋದು, ಆಮೇಲೆ ಗುರುಗಳಿರ್ಬೋದು, ಅವರ ಸಪೋರ್ಟ್ ಹೇಗಿರುತ್ತೋ ಹಾಗೆ ನಾವು ಯಾರಿಗೆ ಕಳಿಸ್ತೀವಲ್ಲ ಆ ವ್ಯಕ್ತಿಯ ಹಿಂದೆ ಕೂಡ ಆ ಥರ ಸಪೋರ್ಟರ್ಸ್ ಇರ್ತಾರೆ. ಹೌದಾ? ಹಾಂ, ಅವರೆಲ್ಲರ ಸಪೋರ್ಟ್ ಇರುತ್ತೆ. ಅದಕ್ಕೆ ನಾನು ಮಾಡಿದೆ ಅಂತ ಹೇಳೋಕ್ಕೆ ನನಗೆ ಮನಸ್ಸೇ ಬರಲ್ಲ. ನಾವು ಒಂದು ಮಾಧ್ಯಮ ಅಷ್ಟೇ. ಅದು ನೆನಪಲ್ಲಿ ಇರಬೇಕು ನಮಗೆ. ಬೇಕಾದಷ್ಟು ಆ ಎನರ್ಜಿಗಳು ಸೇರಿ ಸಪೋರ್ಟ್ ಮಾಡಿರ್ತಾರೆ. ಎಷ್ಟೋ ಸಮಯದಲ್ಲಿ ಆ ಎನರ್ಜಿಗಳೇ ಕ್ಲಾಸಿಗೂ ಕರ್ಕೊಂಡು ಬಂದಿರ್ತವೆ, ಅಷ್ಟು ಹೇಳ್ಬೋದು ನಾವು. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇನ್ನೂ ಇರ್ಬೋದು, ಅವ್ರ ಹೋಟೆಲ್ ಇನ್ನೂ ಇರ್ಬೋದು. 15 ವರ್ಷದ ಹಿಂದೆ ಬಂದಿದ್ರು ಅವರು ಕ್ಲಾಸಿಗೆ. ಮ್ಯಾಂಗ್ಳೂರಿಯನ್ನವರು. ಗಾಂಧಿ ಬಜಾರಲ್ಲಿ ಅವ್ರದ್ದು ಹೋಟೆಲ್ ಇದೆ, ಪರೋಟ ಹೋಟೆಲು ಏನೋ ಇದೆ ಅವ್ರದ್ದು, ಬೆಂಗಳೂರಲ್ಲಿ. ಈಗಲೂ ಇರ್ಬೋದೇನೋ ಗೊತ್ತಿಲ್ಲ. ಅವ್ರ ಗಂಡ ಹೆಂಡತಿ ಬಂದಿದ್ದರು. ದೀಕ್ಷೆ ಕೊಡ್ತಾಯಿದ್ದೆ ನಾನು. ದೀಕ್ಷೆ ಕೊಡುವಾಗ ಒಂದು ಎನರ್ಜಿ ಅಂದರೆ ಗಂಡನಿಗೆ ದೀಕ್ಷೆ ಕೊಡುವಾಗ ನಾನು ಟಚ್ ಮಾಡಿ ಕೊಡ್ತಾಯಿದ್ದೆ ದೀಕ್ಷೆ. ಡಿಸ್ಟೆಂಟ್ ಅಲ್ಲ, ಅಂದರೆ ತಲೆ ಮೇಲೆ ಕೈ ಇಟ್ಟು ದೂರದಿಂದನೇ 1 ಅಡಿ ದೂರದಿಂದನೇ ಅದು ಟೆಕ್ನಿಕ್ಸ್ ಇದೆ. ಹಾಗೆ ಮಾಡುವಾಗ ಅಂದರೆ ಒಬ್ಬೊಬ್ಬರಿಗೆ ಕರೆದು ಕೊಡುವಾಗ ಆ ದೀಕ್ಷೆಯಲ್ಲಿ ಗಂಡನಿಗೆ ಕೊಡುವಾಗ ನನಗೆ ಒಂದು ಎನರ್ಜಿ ಆ್ಯಕ್ಟಿವೇಟ್ ಆಯಿತು. ಅಂದರೆ ಎದುರುಗಡೆ ಬಂದು ಕಾಣಿಸ್ತು. ಅದು ಹೇಗಂತಂದರೆ ಈ ಅಡಿಕೆ ಹೂವಿಂದ ಅಲಂಕಾರ ಮಾಡಿರೋದು. ಆಗ ನನಗೆ ಅದು ಪಂಜುರುಳಿ ದೈವ ಅಂತ ಗೊತ್ತಿರಲಿಲ್ಲ. ಹಾಂ, ಅದು ಪಂಜುರುಳಿ ದೈವ, ಅದು ನನಗೆ ಗೊತ್ತಿರಲಿಲ್ಲ. ಆ ದೈವಗಳ ಬಗ್ಗೆ ನನಗೆ ಇನ್ನೂ ನಾಲೆಜ್ ಇರಲಿಲ್ಲ ಆ ಟೈಮ್. ಅದು ಅಡಿಕೆ ಹೂ ಇದೆಯಲ್ಲ, ಅದರಿಂದ ಅಲಂಕಾರ ಮಾಡಿರುವಂಥದ್ದು, ತಲೆಗೆ ಯಕ್ಷಗಾನ ಟೈಪು ಅಂತ ಅಂದ್ಕೊಂಡೆ ನಾನು. ಹಂಗೆ ಕಾಣಿಸ್ತು ನನಗೆ. ಆಮೇಲೆ ಅದು ನನಗೆ ಹೇಳ್ತು, ಇವನಿಗೆ ಆಕ್ಸಿಡೆಂಟ್ ಆಗುವಾಗ ನಾನೇ ಬಚಾವ್ ಮಾಡಿದ್ದು ಅಂತ ನೀನು ಹೇಳು ಅಂತ. ಹೌದಾ? ಹಾಂ, ಅಷ್ಟು ಸ್ಪಷ್ಟವಾಗಿ ಹೇಳ್ತದು. ನಾವಿದು ಎಲ್ಲರ ಮುಂದೆ ಹೇಳಲ್ಲ, ಆ ಥರ ಏನಾದರೂ ಸೂಚನೆಗಳು ಬಂದಿದ್ದು. ನಾನು ಅವ್ರ ಗಂಡ ಹೆಂಡತಿಗೆ ಹೇಳಿದೆ, ನೀವು ಕೊನೆಗೆ ನನಗೆ ಮಾತಾಡಿಸ್ಬಿಟ್ಟು ಹೋಗಿ, ಸ್ವಲ್ಪ ಮಾತಾಡ್ಬೇಕು ನಾನು ನಿಮ್ಮ ಹತ್ರ ಅಂತ. ಮತ್ತು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ಅವರಿಬ್ಬರು ಇದ್ದರು. ಆವಾಗ ನಾನು ಹೇಳಿದೆ, ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಾ ಅಂತ ಕೇಳಿದೆ ಅವರಿಗೆ. ಅವ್ರು ಜೋರಾಗಿ ಅಳಕ್ಕೆ ಶುರು ಮಾಡಿದ್ರು. ಹೌದು ಮೇಡಮ್ ಅಂತ ನಾ ಹೇಳಿದೆ. ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿತ್ತಾ ಅನ್ನುವಾಗ, ಹೌದು, ನಾನು ಲಾರಿ ಕೆಳಗಡೆ ನಾನು ಉಳಿಲೇಬಾರ್ದಿತ್ತು, ಲಾರಿ ಕೆಳಗಡೆ ಹೋಗ್ಬಿಟ್ಟಿದೆ, ದೇವ್ರ ದಯೆ ಉಳಿದೆ ಅಂತ. ಆಗ ನಿಮ್ಮ ಬ್ಯಾಕಲ್ಲಿ ಒಂದು ಎನರ್ಜಿ ಕಾಣಿಸ್ತು, ಅದು ಅಡಿಕೆ ಹೂವಿಂದ ಅಲಂಕಾರ ಆಗಿರೋದು, ಹೀಗೆ ಯಕ್ಷಗಾನ ಟೈಪ್ ಡ್ರೆಸ್ ಇದೆ ಅಂತ. ಆ ಥರ ಹೇಳುವಾಗ ಜೋರ ಅಳಕ್ಕೆ ಶುರು ಮಾಡಿದ್ರು. ಅದು ಪಂಜುರುಳಿ ದೈವ ಅಂತ. ಅದು ಕೊನೆಗೆ ಅದನ್ನು ಹೇಳ್ತು, ಚೆನ್ನಾಗಿ ನನಗೆ ನಡ್ಕೊಳಕ್ಕೆ ಹೇಳು ಅಂತ. ಅದು ಸೂಚನೆ ಕೊಟ್ಟಿತ್ತು. ಅದನ್ನು ಹೇಳಿದಾಗ ಅವ್ರು ಹತ್ತು ಬಿಟ್ರು ಪಾಪ. ಹಾಂ, ಅದು ಅವರು ತುಂಬ ನಡ್ಕೊಳ್ತಾಯಿದ್ರು ಆ ದೈವಕ್ಕೆ. ಆಮೇಲೆ ಅವರಿಗೂ ಕೊಟ್ಟಿದೆ ಅದು ಸೂಚನೆ, ನಾನು ಉಳಿಸ್ದೆ ನಿನ್ನನ್ನು ಅಂತ. ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಆ ಥರದ್ದೆಲ್ಲ ನಮಗೆ ದೀಕ್ಷೆಯಲ್ಲಿ ಕಾಮನ್. ನಾವೆಲ್ಲ ಈ ಥರದ್ದು ನಮಗೆ ಪರಿಚಯ ಇರಲ್ಲ. ಬೇರೆ ಬೇರೆ ಯಾವ್ಯಾವುದೋ ಎನರ್ಜಿಗಳು ಬರುತ್ತೆ. ಅವ್ರಿಗೆ ಹೇಳ್ತೀವಿ ನಾವು, ಈ ಥರ ಇದೆಯಲ್ಲ, ಇದು ಯಾರು ಅಂತ ಅವರಿಗೆ ಕೇಳ್ತೀವಿ, ಗೊತ್ತಿಲ್ಲ ಅಂದಿದ್ದು. ಕಾಮನಾಗಿ ಗೊತ್ತಾಗಿರೋದು ಏನು ಹೇಳಕ್ಕೆ ಹೋಗಲ್ಲ. ಏನಾದರೂ ಸೂಚನೆ ಕೊಟ್ಟರೆ ಹೇಳ್ತೀನಿ, ಇಲ್ಲಾಂದರೆ ಹೇಳೋ ಅವಶ್ಯಕತೆನೇ ಇಲ್ಲ. ಇವೆಲ್ಲ ಎನರ್ಜಿಗಳಂತ ನೀವು ಹೇಳಿದ್ರಲ್ಲ. ಈಗ ನಾವು ಮಹಾಭಾರತದಲ್ಲಿ ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಮಾತಾಡ್ತಿರ್ಬೇಕಾದ್ರೆ ಯಕ್ಷರರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಈ ಥರ ಹೇಳ್ತಾರೆ. ಮನುಷ್ಯರನ್ನ ಬಿಟ್ಟು ಈ ಥರ ಎಲ್ಲ ಇದ್ದರು, ರಾಕ್ಷಸರು ಮತ್ತು ಈ ಥರ ಎಲ್ಲ ಇದ್ದರು ಒಂದು ಕಾಲಕ್ಕೆ ಅನ್ನೋದು ಎನರ್ಜಿ ಫಾರ್ಮಲ್ಲಿ ಅಂತ ಒಂದಷ್ಟು ವಿಚಾರಗಳನ್ನ ಅವರು ಹೇಳಿರೋದು ನೆನಪಿದೆ. ಇವರೆಲ್ಲ ಈ ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು ಇವರೆಲ್ಲ ಇದ್ದಾರಾ? ಖಂಡಿತ ಇದ್ದಾರೆ. ಹೌದಾ? ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಇದೆಯಲ್ಲ, ಅದರಲ್ಲಿ 15 ಜನ ಆರ್ಕ್ ಏಂಜಲ್ಸ್ ಬರ್ತಾರೆ. ಅವರೆಲ್ಲ ಒಂದೊಂದು ವಿಚಾರಗಳಿಗೆ ಸಂಬಂಧಪಟ್ಟವರು. ಅಂದರೆ ಈಗ
ರಕ್ಷಣೆಗೆ ಒಬ್ಬರು ಆರ್ಕೇಂಜಲ್ ಮೈಕಲ್ ಬರ್ತಾರೆ, ಆಮೇಲೆ ಹೀಲಿಂಗಿಗೆ ರ್ಯಾಫೆಲ್ ಬರ್ತಾರೆ, ಆಮೇಲೆ ಹಾರ್ಟ್ ಎನರ್ಜಿ ಅಪ್ಲಿಫ್ಟ್ ಮಾಡೋಕ್ಕೆ ಜೋಫಿಯಲ್ ಬರ್ತಾರೆ. ಆಮೇಲೆ ಹೀಗೆ ಒಂದೊಂದು ವಿಚಾರಕ್ಕೆ ಒಂದೊಂದು ಏಂಜಲ್ಸ್ ಇದ್ದಾರೆ. ಯಾರು ಇವರೆಲ್ಲ? ನಮ್ಮ ದೇಶದ ದೇವರಲ್ವ ಇವರೆಲ್ಲ? ನೋಡಿ, ಈ ಎನರ್ಜಿಗಳೆಲ್ಲ ನಮ್ಮ ದೇಶ ಅವ್ರ ದೇಶ ಅಂತ ಹೇಳಲೇಬಾರ್ದು ನಾವು. ಆ್ಯಕ್ಚುಲಿ ಒಂದು ಎನರ್ಜಿ ಅಷ್ಟೇ. ಈಗ ಕಾಡು ಮನುಷ್ಯ ಒಂದು ಕಲ್ಲಿನ ಮೂಲಕ ಅದನ್ನು ಪಡ್ಕೊಳ್ತಾರೆ. ಅಂದರೆ ಕಾಡ್ಗೆ ಯಾವುದೋ ಒಂದು ಕಲ್ಲನ್ನು ಪೂಜೆ ಮಾಡ್ತಾರೆ, ಅದೇ ಅವರಿಗೆ ದೇವ್ರ ಆಗುತ್ತೆ. ಒಂದು ಶಕ್ತಿ ಅಂತ ಪೂಜೆ ಮಾಡ್ತಾರೆ, ಅದೇ ನಾವು ಒಂದು ರೂಪ ಕೊಡ್ತೀವಿ. ಫಾರಿನಲ್ಲಿ ಒಂಥರ ರೂಪ ಕೊಡ್ತಾರೆ, ನಾವು ಒಂಥರ ನಮ್ಗೆ ಗೊತ್ತಿರೋ ರೂಪ ಕೊಡ್ತೀವಿ. ಹೀಗೆ ಯೂಶ್ವಲಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಈ ಥರ ಶಕ್ತಿ, ಈ ಥರ ಎನರ್ಜಿ, ಈ ಥರ ದೈವ ಇದೆಲ್ಲ ನಂಬ್ತೀವಿ. ಫಾರಿನ್ ಇನ್ ದ ಸೆನ್ಸ್ ಅದು ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಅಥವಾ ಈ ಕಡೆ ನಮ್ಮ ಸೌತ್ ಈಸ್ಟ್ ನೇಷನ್ಗಳಿರ್ಬೋದು, ಚೈನಾ ಇರ್ಬೋದು, ಇಲ್ಲಿ ಯಾರು ತುಂಬ ನಂಬೋಂಥವ್ರಿಲ್ಲ. ನಮ್ಮದೇ ದೇಶದಲ್ಲಿ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ನಿಜಾನ ಅಥವಾ? ಇಲ್ಲ, ಅವರಲ್ಲೂ ಕೂಡ ಈ ಥರದ್ದೆಲ್ಲ ನಂಬಿಕೆಗಳಿದೆ, ಮತ್ತು ತುಂಬ ಡೀಪಾಗೂ ಇದ್ದಾರೆ. ಆ ಥರ ಅಲ್ಲ. ಯಾರು ಉದಾಹರಣೆಗೆ ಯಾವ ದೇಶ ಮತ್ತು ಯಾರು ಯಾವ ಸಮುದಾಯ ಈ ಥರ ಏನಾದರೂ? ಅಲ್ಲ, ಸುಮಾರು ಎಲ್ಲ ದೇಶದಲ್ಲೂ ಈ ಥರ. ಅಂದರೆ ನೋಡಿ, ಈಗ ನಮಗೆ ಬೇಸಿಕ್ ನೀಡ್ಸು ಬಗ್ಗೆ ಹೆಚ್ಚು ನಾವು ಗಮನ ಕೊಡ್ತೀವಿ. ಅವ್ರಿಗೆ ಅದೆಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಈ ಥರದ ರಿಸರ್ಚಲ್ಲೇ ಬರ್ತಾರೆ ಅವರು. ಈಗ ಯೋಗಕ್ಕೆ ಬಂದಿರೋರಾಗಿರ್ಬೋದು, ಎಲ್ಲ ರೇಖೆ ಕಲಿತು ಹೋಗ್ತಾರೆ. ಮತ್ತು ಅವರು ಬರೀ ರೇಖೆ ಅಷ್ಟೇ ಅಲ್ಲ, ಬೇರೆ ಬೇರೆ ವಿದ್ಯೆಗಳು ಯಾವುದಾದ್ರೂ ಇದೆಯಾ ಅಂತಲೂ ಹುಡುಕ್ತಿರ್ತಾರೆ. ಅಷ್ಟು ಆಸಕ್ತಿ ತೋರಿಸ್ತಾರೆ. ಈಗ ನಮಗೆ ನಾವು ಏನು ಗಮನಕ್ಕೆ ಬಂದಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಅಷ್ಟೇ. ಈಗ ನಮಗೆ ಹೇಗೆ ಇಲ್ಲೂ ಕೂಡ ಆಧ್ಯಾತ್ಮದ ಬಗ್ಗೆ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಹೆಚ್ಚಾಗಿದೆ ಅಲ್ವಾ, ಹಾಗೆ ಅವರಲ್ಲೂ ಆಗಿದೆ. ಎಲ್ಲ ಕಡೆನೂ ಇದೆ ಅಂತ ನನ್ನ ಭಾವನೆ. ನಿಮಗೂ ಕೂಡ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ? ಹೌದು, ಬಂದಿದ್ದಾರೆ ಕೆಲವರೆಲ್ಲ. ಓಕೆ, ಯಾವ ದೇಶದಿಂದ? ಏನಾದರೂ ಆಸ್ಟ್ರೇಲಿಯಾದವರಿದ್ದಾರೆ, ಕೆನಡಾ, ಜರ್ಮನಿಯವರು, ಈ ಥರ ಎಲ್ಲ ಬಂದಿದ್ದಾರೆ. ಹೀಲಿಂಗ್ ಮಾಡೋರು ಕೂಡ ಸಾಧನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಓಕೆ, ಏನದು ಸಾಧನೆ ಅಂದರೆ ಏನು ಮಾಡ್ತೀರಾ ಆ್ಯಕ್ಚುಲಿ ನೀವು? ನೋಡಿ, ಈಗ ರೇಖೆ ಅಂತ ಹೇಳಿದರೆ ರೇಖೆಯಲ್ಲಿ ಸೆಲ್ಫ್ ಹೀಲಿಂಗ್ ಬರುತ್ತೆ, ರಾಜಕ್ರಿಯದಲ್ಲಿ ಅದರದ್ದೊಂದು ಟೆಕ್ನಿಕ್ ಬರುತ್ತೆ. ಹೀಗೆ ಬೇರೆ ಬೇರೆ ಟೆಕ್ನಿಕ್ಸ್ ಅದು. ನಾವು ಸಾಧನೆ ಮಾಡ್ತಾ ಬರೀ ಟೆಕ್ನಿಕಲ್ಲೇ ಉಳಿಯಲ್ಲ. ಈಗ ಹೇಗಂತಂದರೆ ಟೆಕ್ನಿಕ್ಸು ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಾವು ತಲುಪಬೇಕಂತಂದರೆ ತೆಪ್ಪನ ಬಳಸ್ತೀವಿ. ಹಾಗೆ ಟೆಕ್ನಿಕ್ಸು ಆ ದಡನ ನಾವು ತಲುಪಿದ ತಕ್ಷಣ ಆ ಟೆಕ್ನಿಕ್ಸ್ ಅವಶ್ಯಕತೆ ಇಲ್ಲ. ಹಾಗೇ ನಾವು ಎನರ್ಜಿನ ರಿಸೀವ್ ಮಾಡ್ತಾ ಇರ್ತೀವಿ. ಆಟೋಮೆಟಿಕ್ಕಾಗಿ ಅದು ಹೋಗುತ್ತೆ. ಆದರೂ ಕೂಡ ನಾವು ನಮಗೆ ಅದು ಎಷ್ಟು ಸಾಂತ್ವನ ಕೊಟ್ಟಿರುತ್ತೆ, ಎಷ್ಟೆಲ್ಲ ಬೆನಿಫಿಟ್ ಆಗಿರುತ್ತೆ ಅದರಿಂದ, ಆ ನೆನಪಲ್ಲಿ ನಾವು ಅದೊಂಥರ ಸಮಾಧಾನ ಆಗುತ್ತಲ್ಲ, ಮಾಡ್ತಾ ಇರ್ತೀವಿ ಅಷ್ಟೇ. ಬೇರೆ ಥರನೇ ಜರ್ನಿ ಶುರು ಆಗಿರುತ್ತೆ ಅದೊಂದು ಹಂತಕ್ಕೆ ತಲುಪಿದ ಮೇಲೆ. ಸೊ ಇದು ಜರ್ನಿ ನಿರಂತರನ ಇದು? ಖಂಡಿತ. ಈ ಜ್ಞಾನೋದಯ ಅಂತಾರಲ್ಲ, ಎನ್ಲೈಟನ್ಮೆಂಟ್, ಅದು ಇದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರು ಕೂಡ ಹಾಗೆ ಅಂದ್ಕೊಳ್ಳೋಕೆ ಹೋಗಬಾರ್ದು. ನನಗೆ ಜ್ಞಾನೋದಯ ಆಗಿಬಿಟ್ಟಿದೆ, ನನ್ನ ಥರ್ಡ್ ಐ ಓಪನ್ ಆಗಿಬಿಟ್ಟಿದೆ, ಹೀಗೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ನನಗನ್ಸಿರೋದು ನಾನು ಏನೆಲ್ಲ ಕಂಡುಕೊಂಡಿದ್ದೀನೋ ಅದು ತೃಣ ಸಮಾನ ಅನಿಸಿದೆ. ಇನ್ನೂ ಬೇಕಾದಷ್ಟಿದೆ. ಆ ಫ್ಲೋನಲ್ಲಿ ಹೋಗ್ತಾ ಇರ್ಬೇಕು ನಾವು ಮುಂದೆ ಅಷ್ಟೇ. ನಾವು ಆಗಿದೆ, ನನಗೆ ಜ್ಞಾನೋದಯ ಆಗಿದೆ ಅಂತ ಹೇಳಿದ್ರೆ ನಿಂತು ನೀರಾಗ್ಬಿಡ್ತೀವಿ ನಾವು, ನನ್ನ ಅಭಿಪ್ರಾಯ. ಓಕೆ, ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಸುಮಾರು ಎಪಿಸೋಡ್ಗಳಿದೆ, ಬಟ್ ಈ ಸಂಚಿಕೆನ ಮುಗಿಸೋಕ್ಕಿಂತ ಮುಂಚೆ ನಮ್ಮಲ್ಲಿ ಜನ ಏನು ನೋಡ್ತಿರ್ತಾರೆ, ಅವರು ಕೆಲವೊಂದು ಸಮಸ್ಯೆಗಳು ಏನಾದರೂ ಇದ್ದರೆ ಅವ್ರಿಗೆ, ಮತ್ತು ಕಲಿಬೇಕನ್ನೋ ಆಸಕ್ತಿ ಇದ್ದವರು ಕೂಡ, ಸಮಸ್ಯೆಗಳು ಇಲ್ಲದೇ ಇದ್ದರೂ ಕಲಿಬೇಕನ್ನೋ ಆಸಕ್ತಿ ನಿಮ್ಮನ್ನು ಸಂಪರ್ಕಿಸ್ಬೋದು. ಆದರೆ ದೂರದಲ್ಲೆಲ್ಲೋ ಬೇರೆ ಬೀದರನ್ನಲ್ಲೋ ಧಾರವಾಡದಲ್ಲೋ ಕೂತ್ಕೊಂಡು ನೋಡ್ತಿರುವಂಥವ್ರ ಜೀವನ ಸುಧಾರಣೆ ಆಗೋ ನಿಟ್ಟಿನಲ್ಲಿ ಏನಾದರೂ ಒಂದು ಟ್ರಿಕ್ಗಳನ್ನ ಹೇಳ್ಬೋದಾ? ಒಂದು ಟ್ರಿಕ್ಸ್ ಇನ್ ದ ಸೆನ್ಸ್ ಒಂದಷ್ಟು ಐಡಿಯಾಗಳನ್ನ ಕೊಡ್ಬೋದಾ? ನಿಮ್ಮ ಮಾನಸಿಕ ಆರೋಗ್ಯ ಅಥವಾ ದೈಹಿಕ ಆರೋಗ್ಯ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು 2-3 ವಿಚಾರಗಳನ್ನ ನೀವು ಮಾಡಿ ನಿಮ್ಮ ಜೀವನ ಚೆನ್ನಾಗಾಗುತ್ತೆ, ಆ ಥರದ್ದು ಏನಾದರೂ ಹೇಳ್ಬೋದಾ? ಜಗತ್ತಲ್ಲಿ ಎಲ್ಲರೂ ಕೂಡ ಈ ಆಧ್ಯಾತ್ಮದ ಯಾವುದಾದ್ರೂ ಒಂದು ಪಾತಲ್ಲಿ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ರೇಖೆ ಅಂತಲೇ ಅಲ್ಲ, ಬೇರೆ ಬೇರೆ ಪಾತಗಳಿದೆಯಲ್ಲ, ಲೈಕ್ ಸ್ಕೈ ಮೆಡಿಟೇಷನ್ ಇರ್ಬೋದು, ಸಿದ್ಧ ಸಮಾಧಿ ಯೋಗ ಇರ್ಬೋದು, ಈ ಥರದ್ದು ಯಾವುದಿದೆಯೋ ಪಾಯಿಂಟ್ ಒಂದೇ, ಬೇರೆ ಬೇರೆ ದಾರಿಗಳಿರುತ್ತೆ. ಯಾರಿಗೆ ಯಾವ್ಯಾವುದು ಸೂಟಬಲ್ಲೋ ಅದರಲ್ಲಿ ಡೀಪಾಗಿ ಹೋಗಬೇಕು. ಆದರೆ ಕೆಲವರು ಸ್ವಭಾವ ಇರುತ್ತೆ, ಹೇಗೆಂದರೆ ಗುಂಡಿ ತೋಡೋದು, ಚಿಕ್ಕ ಗುಂಡಿ ತೋಡೋದು, ಅದರಲ್ಲಿ ನೀರು ಬರಲಿಲ್ವಾ ಮತ್ತು ಇನ್ನೊಂದು ಗುಂಡಿ, ಹಾಗಾಗಬಾರ್ದು. ಅದು ಡೀಪಾಗಿ ಒಂದರಲ್ಲಿ ಹೋಗಬೇಕು. ಆಮೇಲೆ ಯಾರು ಆಧ್ಯಾತ್ಮದ ಗುರುಗಳು ಅಂತ ಅಂದ್ಕೊಂಡಿರ್ತಾರೋ ಅವರು ಖಂಡಿತ ಇದನ್ನು ಹೇಳಬಾರ್ದು. ಈ ಪಾತಿಗೆ ಅಂದರೆ ಇದೇ ಒಂದು ವಿಶೇಷವಾದ ಪಾತು, ಬೇರೆ ಎಲ್ಲ ಸುಳ್ಳು, ಸರಿ ಇಲ್ಲ, ಆ ಥರ ಎಲ್ಲ ಅಡ್ವೈಸ್ ಮಾಡಬಾರ್ದು. ಯಾಕಂದರೆ ಅಷ್ಟು ರಿಕ್ವೈರ್ಮೆಂಟ್ ಇದೆ ಜಗತ್ತಲ್ಲಿ. ಎಲ್ಲರೂ
ಸೀರಿಯಸ್ ಆಗಿ ಯಾವುದಾದ್ರೂ ಒಂದು ಪಾತ್ರ ಇರಬೇಕಾಗಿದೆ. ಅಷ್ಟು ಸಮಸ್ಯೆಗಳಿದೆ ಈಗ. ಹಾಗಾಗಿ ಪ್ರತಿಯೊಬ್ಬರು ಆಧ್ಯಾತ್ಮದಲ್ಲಿ ಈ ಪ್ರಾಕ್ಟೀಸಲ್ಲಿ ಇರಬೇಕು. ಸರ್ಕಾರ ಖಂಡಿತ ಒಂದು ಸಬ್ಜೆಕ್ಟಾಗಿ ಇದು ಇಂಟ್ರಡ್ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ನನಗೀಗ ಕೌನ್ಸಿಲಿಂಗಿಗೆ ಬರೋವಂಥವರಲ್ಲಿ ಮಕ್ಕಳೇ ಹೆಚ್ಚಾಗಿದ್ದಾರೆ. ಹೌದಾ? ಹೊಟ್ಟೆ ಉರಿಯುತ್ತೆ. ಮುಂದೆ ಹೇಗೆ, ಎಷ್ಟು ವರ್ಷದ ಮಕ್ಕಳು? 5 ವರ್ಷದ ಮಕ್ಕಳು ಬರ್ತಾರೆ. ಹಾಂ, 5 ವರ್ಷದ ಮಕ್ಕಳು ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡುವಾಗ ಹೊಟ್ಟೆ ಉರಿಯುತ್ತೆ. ಎಜುಕೇಷನಲ್ಲೇ ನಾವು ಒಂದು ಸಬ್ಜೆಕ್ಟಾಗಿ ಒಂದು ಮನಸ್ಸಿನ ಒಂದು ಸ್ಟ್ರೆಂತ್ನ ಹೆಚ್ಚು ಮಾಡ್ಕೊಳ್ಳೋ ಹಾಗೆ ಯಾವುದಾದ್ರೂ ಒಂದು ಟೆಕ್ನಿಕ್ ಇಟ್ಬಿಟ್ರೆ ಅವರಿಗೆ ಮುಂದೆ ಆಗುವ ಅನಾಹುತಗಳು ತಪ್ಪಿಸ್ಬೋದು ಅಂತ ನನ್ನ ಒಪಿನಿಯನ್ ಮತ್ತು ಬಯಕೆ ಕೂಡ. ಈಗ ನೀವು ಪ್ರತಿಯೊಬ್ಬರು ಕೂಡ ಅಧ್ಯಾತ್ಮದ ಜರ್ನಿಯಲ್ಲಿರಬೇಕು, ಯಾವುದೋ ಒಂದು ಪಾತಲ್ಲಿರಬೇಕು ಅಂತ ಹೇಳಿದ್ರಲ್ಲ ನೀವು. ಓಕೆ, ಅದನ್ನು ಹೇಗೆ ಶುರು ಮಾಡೋದು ಹೇಗೆ? ಅಂದರೆ ಎಲ್ಲದಕ್ಕೂ ಬೇರೆ ಬೇರೆ ಥರ ಇರ್ಬೋದೇನೋ, ಬಟ್ ಸ್ಟಿಲ್ ಒಂದು ಜನರಲ್ ಆಗಿ ಈಗ ಉದಾಹರಣೆಗೆ ನಾನು ಧ್ಯಾನ ಮಾಡ್ತೀನಿ, ಉದಾಹರಣೆಗೆ ಹೇಳ್ತಿರೋದು. ಸೊ ಇದು ಆ ಜರ್ನಿ ಆರಂಭ ಇರ್ಬೋದಾ ಗೊತ್ತಿಲ್ಲ ನನಗೆ. ಆ ಥರ ಏನು ಅಂದರೆ ಯಾವುದರಿಂದ ಶುರು ಮಾಡಬೇಕು? ನೋಡಿ, ಫಸ್ಟು ಏನೇ ಸಮಸ್ಯೆ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ನಾವು ಕಲಿಬೇಕು. ಓಕೆ, ಯಾವುದೋ ಒಂದು ಈಗ ಏನೋ ಕಾಯಿಲೆ ಬಂದುಬಿಡುತ್ತೆ ಸಡನ್ನಾಗಿ ಅಂತ ಹೇಳಿದರೆ ಗಲಿಬಿಲಿ ಆಗಬಾರ್ದು. ಫಸ್ಟು ಹೌದು, ಇದು ನನ್ನ ದೇಹಕ್ಕೆ ಒಂದಲ್ಲ ಒಂದಿನ ಕಾಯಿಲೆಗಳು ಬರುತ್ತೆ. ಆ ಥರ ನಾವು ವಿಚಾರಗಳನ್ನು ರೂಢಿಸ್ಕೋಬೇಕು. ಫಸ್ಟು ಅಕ್ಸೆಪ್ಟ್ ಮಾಡಿಬಿಟ್ರೇ ಸ್ವಲ್ಪ ಪರ್ಸೆಂಟ್ ಹೀಲ್ ಆಗಿಬಿಡುತ್ತೆ. ನಾವು ಬಂದ ತಕ್ಷಣ ಸಾಮಾನ್ಯವಾಗಿ ನೋಡಿ, ನಾನು ಗಮನಿಸಿರೋ ಪ್ರಕಾರ ಈ ಹೆಣ್ಮಕ್ಳಿಗೆ ಒಂದು 45 ವರ್ಷ 50 ವರ್ಷ ಆಗ್ತಿದ್ದ ಹಾಗೇ ಏನಾದರೂ ಕಾಯಿಲೆಗಳು ಶುರು ಆದಾಗ ತುಂಬ ಗಲಿಬಿಲಿ ಆಗಿಬಿಡ್ತಾರೆ. ಓ, ಮುಗೀತು ನಮ್ಮ ಕತೆ ಇನ್ನ ಅಂತ. ಹಾಗಲ್ಲ, ಅದು ಆ ಏಜಿಗೆ ಬರೋಕ್ಕೆ ಶುರು ಆಗುತ್ತೆ. ಅದನ್ನು ಹೇಗೆ ಹೀಲ್ ಮಾಡ್ಕೋಬೇಕು? ಅದು ಫಿಸಿಕಲ್ ಕಾಯಿಲೆಗಳಿದ್ದರೆ ಡಾಕ್ಟರ್ಸ್ ಹತ್ರ ಹೋಗಬೇಕು. ಎಮೋಷ್ನಲ್ ಪ್ಯಾಟ್ರನ್ಸಿಂದ ಬಂದಿರೋದಾದರೆ ಈ ಥರ ಹೀಲಿಂಗ್ ಥೆರಪಿನ ಹೀಲಿಂಗಿಂದ ನಾವು ಮಾಡ್ಕೋಬೋದು. ಬೇಕಾದಷ್ಟು ವಿದ್ಯೆಗಳಿದೆ, ಅದರಿಂದ ನಾವು ಹೀಲ್ ಮಾಡ್ಕೊಳ್ತಾ ಹೋಗ್ಬೋದು. ರೇಖಿ ತುಂಬ ಸಿಂಪಲ್ ಟೆಕ್ನಿಕ್ಸು. ನಾನು ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ, ರೇಖಿ ಯಾವ ಜಾತಿ ಧರ್ಮಕ್ಕೂ ಸೇರಿಲ್ಲ, ಯಾವ ರಿಸ್ಟ್ರಿಕ್ಷನ್ಸೂ ಇಲ್ಲ, ಮಡಿಮೈಲಿಗೆಗಳಿಲ್ಲ. ಆಮೇಲೆ ತುಂಬ ಸಿಂಪಲ್ ಟೆಕ್ನಿಕಲ್ಲಿ ತುಂಬ ಡೀಪಾಗಿ ಹೋಗ್ಬೋದು. ರೇಖಿಯಲ್ಲಿ ಚೆನ್ನಾಗಿ ಹೀಲಿಂಗ್ ಎಲ್ಲ ಚೆನ್ನಾಗಿ ಆಗುತ್ತೆ. ಹಾಗೆ ನಾವು ಮನಸ್ಸನ್ನು ನಾವು ರೆಡಿ ಮಾಡ್ಕೋಬೇಕು. ಎಸ್. ಸೊ ಹಾಗೆ ನಾವು ಡಾಕ್ಟರ್ ಸುರೇಖಾ ಕೆ ಅವ್ರ ಜೊತೆಗೆ ಮಾತಾಡಿದ್ವಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್. ನಾಗರಬಾವಿನಲ್ಲಿ ಅವರ ಅದಮ್ಯ ರೇಖಿ ಸೆಂಟರ್ ಇದೆ. ಆಸಕ್ತರು, ಅವಶ್ಯಕತೆ ಇದ್ದವರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಬಹುದು. ಅವರ ಡೀಟೇಲ್ಸ್ ಎಲ್ಲವನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಾಂಟ್ಯಾಕ್ಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಪುನೀತ್ ಅವರು ಹಾಕಿರ್ತಾರೆ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಮಗೆ ರೇಖಿ ಕುರಿತಾಗಿ ಮತ್ತು ಒಟ್ಟಾರೆ ಈ ಒಂದು ಹೊಸ ಜಗತ್ತಿನ ಕುರಿತಾಗಿ, ಅಂದರೆ ನಮಗೆ ಕಣ್ಣಿಗೆ ಕಾಣದ ಆದರೆ ಇರಬಹುದಾದ ಅವರ ಅನುಭವಕ್ಕೆ ಆಲ್ರೆಡಿ ಬಂದಿರುವಂಥ ಈ ಜಗತ್ತಿನ ಬಗ್ಗೆ ನಮಗೆ ಹೇಳಿರೋದಕ್ಕಾಗಿ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಡಾಕ್ಟರ್ ಸುರೇಖಾ ಕೆ ಅವರೊಂದಿಗಿನ ಮಾತುಕತೆ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ, ಏಕೆಂದರೆ ಈ 2 ಎಪಿಸೋಡ್ ಆದ ನಂತರ ಒಂದಷ್ಟು ದಿನಗಳ ನಂತರ ನಾವು ಒಂದಷ್ಟು ಎಪಿಸೋಡ್ಗಳನ್ನ ಮಾಡ್ತೀವಿ. ಹೀಗಾಗಿ ಏನಾದರೂ ಪ್ರಶ್ನೆಗಳಿದ್ದರೆ, ಓಕೆ, ರೇಖಿ ಕುರಿತಾಗಿರ್ಬೋದು, ನಿಮ್ಮ ಪರ್ಸ್ನಲ್ ಪ್ರಶ್ನೆಗಳಿರ್ಬೋದು, ಏನೇ ಇದ್ದರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಉತ್ತರ ಪಡೆಯುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.